ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ದೇವನಾಂಪ್ರಿಯ ಸಿನಿಮಾದ ಸದಸ್ಯರಲ್ಲಿ ಒಬ್ಬರಾದಂತ ಅರ್ಜುನ್ ಕಿಟ್ಟು ಅವರು ಫೋನ್ ಸಂಪರ್ಕದಲ್ಲಿ. ಅರ್ಜುನ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ವಿಷಯ ಗೊತ್ತಾಯ್ತಾ ತಮಗೆ? ಹೌದು ಸರ್, ಗೊತ್ತಾಯ್ತು ಸರ್. ಏನ್ ಆಗಿರೋದು ಆಕ್ಚುಲಿ? ಸರ್ ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನಿನ್ನೆ ಮಧ್ಯಾಹ್ನ ಫೋನ್ ಮಾಡಿದಾರೆ. ನಾವು ಒಂಚೂರು ಬೇರೆ ಸಿನಿಮಾದ ಎಡಿಟಿಂಗ್ ಅಲ್ಲಿ ಇದ್ದೆ. ಓಕೆನಾ, ನಾನು ಮೀಟ್ ಮಾಡ್ತೀನಿ ಅಂದ್ರು. ಸರ್ ಒಂದು 2 days ಸರ್ ನಾನು ಆಫ್ಟರ್ ಸಿಗ್ತೀನಿ ಅಂತ ಹೇಳ್ತಂದೆ. ಆಮೇಲೆ ಪ್ರೊಡ್ಯೂಸರ್ ಬಂದಿದ್ದಾರೆ, ರೆಸ್ಟ್ ನೋಡ್ಬೇಕು ಅಂದ್ರೆ ಓಕೆ ಸರ್ ನೀವು ಸಿನಿಮಾ ನೋಡಂಗಿದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತಂದೆ. ಅಲ್ಲಿಗೆ ಕಾಲ್ ಕಟ್ ಆಯ್ತು. ಅದಾದ್ಮೇಲೆ 5:30-6 ಗಂಟೆಗೆ ಮತ್ತೆ ಹೀರೋ ಫೋನ್ ಮಾಡಿದ್ರು, ಸೊ ಸ್ವಲ್ಪ ಅರ್ಜೆಂಟ್ ಬನ್ನಿ ಸರ್ ಅಂತ. ಆಮೇಲೆ ಇಲ್ಲ ಸರ್ ಬೇರೆ ಸಿನಿಮಾ ಎಡಿಟಿಂಗ್ ಅಲ್ಲಿ ಇದೀನಿ, ಏನ್ ವಿಷಯ ಅಂತ ಹೇಳಿ ಅಂತಂದೆ. ಸರ್ ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗ್ಬೇಕಲ್ಲ ಶೂಟಿಂಗ್ಗೆ, ಒಂಚೂರು ಮಾತುಕತೆ ಇದೆ ಬನ್ನಿ ಸರ್. ಸೊ ಅಲ್ಲಿ ಸ್ಪಾಟ್ ಹೋದ್ಮೇಲೆ ಗೊತ್ತಾಯ್ತು ಡೈರೆಕ್ಟರ್ ಎಲ್ಲರೂ ಅಲ್ಲೇ ಇದಾರೆ, ಪ್ರೊಡ್ಯೂಸರು ಹೀರೋ ಎಲ್ಲ. ಆಮೇಲೆ ಏನೋ ಸಮಥಿಂಗ್ ಮಾತುಕತೆ ಆಗಿ ಈಗ ನಿಮ್ಗೆ ಏನ್ ವಿಷಯ ಗೊತ್ತಾಗಿದೆ ಅದು ಆಗಿದೆ ಸರ್. ನೀವು ಇದ್ರಾ ಅರ್ಜುನ್ ಅವರೇ? ಹಾ ಸರ್, ನನ್ಗೂ ಫೋನ್ ಮಾಡಿದ್ರು, ನಾನು ಅಲ್ಲಿ ಹೋದೆ. ಅಂದ್ರೆ ಈ ಘಟನೆ ಆಗೋ ಟೈಮಲ್ಲಿ ತಮ್ಮ ಉಪಸ್ಥಿತಿನೂ ಇತ್ತು ಅಲ್ಲಿ? ಹೌದು ಸರ್, ಇದ್ದೆ, ನಾನು ಹೋಗಿದ್ದೆ. ಆಕ್ಚುಲಿ ನೆಕ್ಸ್ಟ್ ಶೆಡ್ಯೂಲ್ ಪ್ಲಾನಿಂಗ್ ಕೇಳಬೇಕು, ನೀವು ಬನ್ನಿ ಸರ್ ಅಂತ ಹೇಳಿದ್ರಲ್ಲ. ನಾನು ಬೇರೆ ಒಂದು ಸಿನಿಮಾ ಎಡಿಟಿಂಗ್ ನಡೀತಾ ಇದೆ, ಪ್ರೊಡ್ಯೂಸರ್ ಡೈರೆಕ್ಟ್ ಇಬ್ರು ಇದ್ರು. ಸೊ ಅವ್ರಿಗೂ ಒಂದು ಮಾತು ಹೇಳ್ಬಿಟ್ಟು ನಾವು ಹೊರಟೆ. ಸರ್ ನಿಮ್ಗೆ ಒಂದು ಕಾಲ್ ಬರ್ತಾ ಇದೆ ಅರ್ಜೆಂಟ್, ನಾವು ಹೊರಡ್ತೀನಿ ಸರ್, ನಾಳೆ ಎಡಿಟಿಂಗ್ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಅರ್ಜುನ್ ಅವರು, ಈ ಇಬ್ಬರಿಗೆ ಏನ್ ಸಮಸ್ಯೆ ಅಂದ್ರೆ ಡೈರೆಕ್ಟರಿಗೂ ಹೀರೋಗೂ ಏನ್ ಸಮಸ್ಯೆ? ಯಾಕಾಗಿ ಅವರಿಬ್ಬರ ಮಧ್ಯೆ ಸಮಸ್ಯೆ ಇರೋದು? ಸರ್ ಸಮಸ್ಯೆನೇ ನಾನು ನೋಡಿಲ್ಲ ಸರ್ ಅವ್ರ ಹತ್ರ. ಆಕ್ಚುಲಿ ಡೈರೆಕ್ಟರ್ ಬಂದು ನೆಕ್ಸ್ಟ್ ವೀಕ್ ಸಿನಿಮಾ ನೋಡ್ತಾರೆ ಅಂದ್ಬಿಟ್ಟು ಎಡಿಟಿಂಗ್ ಎಲ್ಲ ಮಾಡಿಸಿದ್ದಾರೆ, ಕಂಪ್ಲೀಟ್ ಆಗಿದೆ. ಆಯ್ತಾ, ಈಗ ನಾವು ಎಡಿಟರ್ಗಳು ಏನಿರ್ತೇವೆ, ಬಿಸಿ ಎಡಿಟರ್ಗಳು ಬೇರೆ ಬೇರೆ ಸಿನಿಮಾದಲ್ಲಿ, ಈ ಸಿನಿಮಾ ಮುಗೀತಾ ಆ ಸಿನಿಮಾದಲ್ಲಿ ಇರ್ತೀವಿ, ಈ ಕಮ್ಯುನಿಕೇಶನ್ ಇರಲ್ಲ ನಮ್ಗೆ. ಬಟ್ ಅಲ್ಲಿ ಸ್ಪಾಟ್ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ. ಈಗ ದೇವನಾಂಪ್ರಿಯ ಸಿನಿಮಾ ಎಲ್ಲಿ ತನಕ ತಲುಪಿದೆ ಅರ್ಜುನ್ ಅವರೇ? ಸರ್ ಆಲ್ಮೋಸ್ಟ್ ಒಂದು 40 to 50 minutes ಎಡಿಟ್ ಆಗಿದೆ. 1-2 ಫೈಟ್ ಎಡಿಟ್ ಮಾಡಬೇಕು, ಅಷ್ಟಾಗಿದೆ ಸರ್. ಒಂದು 40% ಆಗಿದೆ. ನಿರ್ದೇಶಕ ಮತ್ತು ಹೀರೋ ಮಧ್ಯೆ ಏನಾದರೂ ದುಡ್ಡಿನ ವ್ಯವಹಾರಗಳಿತ್ತಾ ಸರ್? ಆ ಥರ ಅಂದ್ರೆ ನಮ್ಗೇನು ಒಂದು ಇದು ಬರಲ್ಲ ಸರ್, ಇನ್ಫಾರ್ಮೇಶನ್ ಬರಲ್ಲ ಅಲ್ವಾ? ನಿಮ್ಗೆ ಗೊತ್ತಿರಂಗೆ ನಮ್ಗೆ ಡೈರೆಕ್ಟರ್ ಕಮ್ಯುನಿಕೇಶನ್ ಇರ್ತಾರೆ. ಈ ಥರ ಏನೋ ಒಂದು ಅಮೌಂಟ್ ಅಂತಂದಾಗ ಪ್ರೊಡ್ಯೂಸರ್ ನಮ್ಗೆ ಪೇ ಮಾಡ್ತಾರೆ. ಬಟ್ ಎಲ್ಲ ಚೆನ್ನಾಗೇ ಇದ್ರಲ್ಲ ಸರ್. ನಾ ಈಗ ಲಾಸ್ಟ್ ವೀಕೇನೆ ಯಾವುದೋ ಇನ್ನೊಂದು ಸಿನಿಮಾ ನಾವೊಂದು ಸ್ವಲ್ಪ ಬಿಸಿ ಇದ್ವಲ್ಲ, ಆ ಟೈಮಲ್ಲಿ ಡೈರೆಕ್ಟರ್ ಬಂದು ನೆಕ್ಸ್ಟ್ ವೀಕಲ್ಲಿ ಸಿನಿಮಾ ನೋಡ್ತಾರಣ ಹೀರೋ. ಸೊ ಫುಲ್ ಶೆಡ್ಯೂಲ್ ಎಡಿಟಿಂಗ್ ಮುಗಿಸ್ಬೇಕು ಅಂತೇಳಿ ಎಡಿಟಿಂಗ್ ಮುಗಿಸ್ಲಿ ನಾವು. ಅದಾದ್ಮೇಲೆ 1-2 ಫೈಟ್ ಇತ್ತು, ಸೊ ಅದು ರಶ್ ಬಂದಿರಲಿಲ್ಲ, ಇಲ್ಲಾಂದ್ರೆ ಅದು ಮುಗಿದಿರೋದು ಎಡಿಟಿಂಗ್. ಹಾಂ ಸರ್. ಎಸ್, ಥ್ಯಾಂಕ್ ಯು ಅರ್ಜುನ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸಿನಿಮಾ ಚಿತ್ರೀಕರಣದ ಹಂತದಲ್ಲಿದೆ, ಅದು ಅಂದರೆ ಫಿನಿಶ್ ಆಗೋ ಹಂತವನ್ನು ತಲುಪಿದೆ ಅಂತ ಚಿತ್ರದ ಸದಸ್ಯರು ಹೇಳ್ತಿದ್ದಾರೆ, ಅಂದರೆ ಸಂಕಲನಕಾರರು, ಎಡಿಟ್ರು. ನಿನ್ನೆ ಘಟನೆ ಏನಾಯಿತು ಅನ್ನೋದನ್ನು ಅವರು ವಿವರಿಸ್ತಾ ಇದ್ರು. ಇಬ್ಬರು ಚೆನ್ನಾಗೇ ಇದ್ದರು, ಯಾಕೆ ಈ ರೀತಿ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಿಜಕ್ಕೂ ಶಾಕಿಂಗು ಅನ್ನೋ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.